ತಿಂಗಳಲ್ಲಿ ಸರ್ಕಾರದಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ತಮ್ಮ ಮಕ್ಕಳ ಮುಂದಿನ ಉದ್ಯೋಗ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಎಂದು ನಮೂದಿಸಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಲ್ವಾಡಿ ಎಂ ವಿ ರಾಮಪ್ಪ, ಎಂ.ಆರ್. ನಾರಾಯಣಸ್ವಾಮಿ, ವಿನೋಬ ಕಾಲನಿ ರಂಗಪ್ಪ, ಪಿ.ವಿ. ಮಂಜುನಾಥ್ ಮತ್ತಿತರರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಎಂ.ಆರ್. ನಾರಾಯಣಸ್ವಾಮಿ, ಗೋಲ್ವಾಡಿ ಎಂ ವಿ ರಾಮಪ್ಪ ಮತ್ತಿತರರು ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿನ ಬಹುಸಂಖ್ಯಾತರಾದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಕಳೆದ 30 ವರ್ಷಗಳಿಂದ ಮಂದಕೃಷ್ಣ ಮಾದಿಗ ಅಣ್ಣನವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬಂದ ಕಾರಣ ಇಂದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಮುಂದಾಗಿದ್ದು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಆಯೋಗವನ್ನು ರಚನೆ ಮಾಡಿದ್ದು, ನಾಗಮೋಹನ್ ದಾಸ್ರವರು ಈಗಾಗಲೇ ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸಲು ವರದಿಯನ್ನು ತಯಾರಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದ್ದು, ಏಪ್ರಿಲ್ 6ರಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ತಪ್ಪದೇ ತಮ್ಮ ಮೂಲ ಜಾತಿ ಮಾದಿಗೆ ಎಂದು ಬರೆಯಿಸುವ ಮೂಲಕ ಒಳ ಮೀಸಲಾತಿ ಜಾರಿಗೆ ಅವಕಾಶ ಮಾಡಿಕೊಡಬೇಕೆಂದು ಮಾದಿಗ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾದಿಗ ದಂಡೋರದ ಮುಖಂಡರಾದ ಎಂ. ರಂಗಪ್ಪ, ಪಿ.ವಿ. ಮಂಜುನಾಥ್, ಆನೂರು ಶ್ರೀನಿವಾಸ್, ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂತಹ 101 ಜಾತಿಗಳನ್ನು ಇವತ್ತು ಸಮೀಕ್ಷೆ ಮಾಡಲು ದಿನಾಂಕ 6/4/2025ರಿಂದ ದಿನಾಂಕ 21/6/2025ರವರೆಗೆ ಕಾಲಾವಕಾಶ ನಿಗದಿ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ದಿನಾಂಕ 27/3/2025ರಲ್ಲಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿರುತ್ತದೆ. ಆ ಒಂದು ಮಧ್ಯಂತರ ವರದಿ ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಅವರಿಗೆ ಗೊಂದಲವಿರುವಂಥ ವಿಚಾರ ಏನೆಂದರೆ, ಇವತ್ತು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಉಪಜಾತಿಗಳು ದತ್ತಾಂಶ ಅವರಿಗಿಲ್ಲ. ಆದ ಕಾರಣ ಸರ್ಕಾರಕ್ಕೆ ಮನವಿ ಮಾಡಿ ಮತ್ತೊಮ್ಮೆ ಈ ಒಂದು ಜಾತಿವಾರು ಜನಗಣತಿ ನಡೀಬೇಕಂತ ಹೇಳ್ಬಿಟ್ಟು ಈಗ 6ನೇ ತಾರೀಕಿಂದ ಜನಗಣತಿ ಸ್ಟಾರ್ಟ್ ಆಗ್ತಾ ಇದೆ. ಆ 6ನೇ ತಾರೀಕಿಂದ ಜನಗಣತಿ ಸ್ಟಾರ್ಟ್ ಆದರೆ ನಮೂನೆ 1ರಲ್ಲೇ ಸುಮಾರು 5 ಪುಟಗಳಿರುತ್ತೆ, 45 ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿದ್ದಾರೆ. ಆದ್ದರಿಂದ ಅವರು ತಮ್ಮ ಗ್ರಾಮ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಇವತ್ತು ಗ್ರಾಮ ಪಂಚಾಯತಿ PDOಗಳ ಮುಖಾಂತರ, ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮುಖಾಂತರ ಇವತ್ತು ಅವರು ಸಮೀಕ್ಷೆ ಮಾಡಲು ಮನೆ ಮನೆಗೆ ಬರ್ತಾರೆ. ಸಮೀಕ್ಷೆದಾರರು ಮನೆ ಬಳಿ ಬಂದಾಗ ತಾವುಗಳು ಆ ಒಂದು ಗ್ರಾಮ ಪಂಚಾಯತಿ ಗ್ರಾಮದಲ್ಲಿರ್ತಕ್ಕಂಥ ಮಾದಿಗ ಸಮುದಾಯದ ವಿದ್ಯಾವಂತ ವಿದ್ಯಾರ್ಥಿ ಮಿತ್ರರು ಚಾಚು ತಪ್ಪದೆ ಈಗ 30 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಸರ್ಕಾರಗಳು ನಮ್ಮ ಹೋರಾಟಕ್ಕೆ ನಡೆಯದೆ ನಮಗೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ 15% ಮೀಸಲಾತಿಯಲ್ಲಿ ಜನಸಂಖ್ಯೆ ಅವರು ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮೊನ್ನೆ ಆಗಸ್ಟ್ 1/8/2024 ಡಿ.ವೈ. ಚಂದ್ರಚೂಡ್ರವರ ನೇತೃತ್ವದ 7 ಸದಸ್ಯರ ಪೀಠವು ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿ ಕೊಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ. ಅದೇ ರೀತಿ ಜನಸಂಖ್ಯಾವಾರು ಮೀಸಲಾತಿಯನ್ನು ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತೇಳಿ ಒಂದು ತೀರ್ಪು ಕೊಟ್ಟಿರುತ್ತದೆ. ಈ ತೀರ್ಪು ಬಂದ 6 ತಿಂಗಳಾದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿದ್ದ ಕಾರಣ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಹೋರಾಟಗಳು ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ತೀವ್ರತರವಾದ ಒಂದು ಹೋರಾಟಗಳನ್ನು ಮಾಡಿದ ಪರಿಣಾಮ ಇವತ್ತು ನಾಗಮೋಹನ್ ದಾಸ್ ಕಮಿಟಿ ಹಾಕಿದ್ದಾರೆ. ಅವರು ಮನೆ ಬಳಿಗೆ ಬಂದಾಗ ಜಾತಿ ಕಾಲಮಲ್ಲಿ ಉಪಜಾತಿ ಅಂತ ಪರಿಶಿಷ್ಟ ಜಾತಿ ಅಂತ ತೋರಿಸಬೇಕು, ಮತ್ತೆ ಉಪಜಾತಿ ಕಾಲಮಲ್ಲಿ ಅವರು ಕರೆಕ್ಟಾಗಿ ಕೇಳಿದರೆ ಮೂಲ ಜಾತಿ ಅಂದರೆ ಕಾಲಮ್ ನಂಬರ್ ನಮ್ಮನೆ 1ರಲ್ಲಿ ಬರುತ್ತೆ, ಅದರಲ್ಲಿ ಮೂಲ ಜಾತಿ ಬಂದು ಮಾದಿಗ, ಜಾತಿ ಕಾಲಮಲ್ಲಿ ಬಂದು ಪರಿಶಿಷ್ಟ ಜಾತಿ ಅಂತ ಪಡಿಸಬೇಕು. ಅದೇ ರೀತಿ ಇವತ್ತು ಗ್ರಾಮಗಳಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಮಿತ್ರರು ಇದನ್ನ ಈ ಒಂದು ಸಮೀಕ್ಷೆದಾರರು ಬಂದಾಗ ಈ ಒಂದು ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ನೀವು ತಾವು ಮನೆ ಮನೆಗೆ ತೆರಳಿ ನಮ್ಮ ಸಮುದಾಯದ ಮನೆ ಮನೆಗೆ ತೆರಳಿ ನೀವು ಒಂದು ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ಈಗಾಗಲೇ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿ ನಾವು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತೆ ಮುಂಬಡ್ತಿ ಹುದ್ದೆಗಳನ್ನು ನಾವು ಮಾಡೋದಿಲ್ಲ ಅಂತ ಹೇಳಿದರೆ, ಈಗ ತರಾತುರಿಯಲ್ಲೇ ಎಚ್.ಸಿ. ಮಹದೇವಪ್ಪನವರು ಈ ಮುಂಬಡ್ತಿ ಕೊಡೋದಕ್ಕೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಏನಾದರೂ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಮೀಸಲಾತಿ ಜಾರಿ ಆಗೋದು ಮಾಡಬಾರ್ದು.
ಅದೇ ರೀತಿ ಏನಾದರೂ ಮಾಡಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRPS ಸುಮಾರು 30 ವರ್ಷಗಳ ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಿಭಾಜ್ಯ ಹಿರಿಯ ಹೋರಾಟಗಾರರಾದ PV ಅಂಕಣ್ಣಪ್ಪನವರ ನಾಯಕತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದ CK ಜಯರಾಮ್ ದಿಗಂತ್ ಅವರು ಪ್ರತಿಯೊಂದು ಮನೆಗೂ ಮಾದಿಗ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೆ ಭಯಪಟ್ಟು ನಾಚಿಕೆ ಪಟ್ಟಿರುವ ಸಂದರ್ಭದಲ್ಲಿ ಇವತ್ತು 30 ವರ್ಷಗಳ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ನಮ್ಮ ಮಂದಕೃಷ್ಣನ ನಾಯಕತ್ವ, ನಮ್ಮ ಕರ್ನಾಟಕ ರಾಜ್ಯದ ಶಂಕರಪ್ಪನವರು, ಪಾವಗಡ ಶ್ರೀರಾಮ್ ಅವರು, ಹುಸೇನಪ್ಪನವರು ಎಲ್ಲರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಆ ಆದೇಶದಲ್ಲಿ ನಿಖರವಾಗಿ ಎಲ್ಲ ಇಲಾಖೆಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಏನು ಕಾಲಮ್ ನಂಬರ್ A, B, C, D ಅಂತ ಮುಂದಾಕೊಂಡಿದ್ದಾರೆ. ಆ ಒಂದು ಮುಂದಾದಲ್ಲಿ ಈ ಒಂದು ಪತ್ರಿಕಾ ಮುಖಾಂತರ ನಾವು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ, ಮೂಲ ಒಳ ಉಪಜಾತಿ ಮಾದಿಗ ಅಂತಲ್ಲ, ಅವರವರ ಜಾತಿಯನ್ನು ಅವರ ಹೆಸರು ಪಡ್ಕೋಬೋದು. ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗೆ ಬೋವಿ ಅಂತ, ವಲಿಯ ಅಂತ, ಮಾದಿಗ ಅಂತ, ಪುರುಷ ಅಂತ ಅವರವರ ಜಾತಿಯನ್ನು ನಮೂನೆಯಲ್ಲಿ ಬರ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ. ಸಮಾಜ ಕಲ್ಯಾಣ ಮಿನಿಸ್ಟರ್ ಮಹದೇವಪ್ಪ ಅವರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆಲ್ಲ ಚರ್ಚೆ ಮಾಡಿಕೊಂಡು KH ಮುನಿಯಪ್ಪನವರು ಎಲ್ಲರ ಒಂದು ಸಮಿತಿಯನ್ನು ಮಾಡಿ ಒಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಏನು ನಮ್ಮ ಮಂದಕೃಷ್ಣ ಮಾದಿಗ ನಾಯಕತ್ವ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲ ತೀರ್ಮಾನ ತಗೊಂಡು 6ನೇ ತಾರೀಕಿಂದ 25ನೇ ತಾರೀಕುವರೆಗೂ ಜಾಥಾಗಳು ಮಾಡ್ತಾ ಇದ್ದೀವಿ. ಏನು ಜಾಥಾ ಮಾಡ್ತಾ ಇದ್ದೀವಿ? ಸಮೀಕ್ಷೆಯಲ್ಲಿ ಮಾದಿಗ 61 ಕಾಲಮ್ ನಂಬರ್ ಯಾವುದಿದೆ ಅಂತ ಸಮೀಕ್ಷೆ ಮಾಡಬೇಕು. ಅದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಆಶಾ ವರ್ಕರವರು, PDOರವರು, ನಮ್ಮ ಸಹಪಾಠಿಗಳು ಸಮೇತ ಎಲ್ಲ ಒಂದು ಕಮಿಟಿ ಮಾಡಿಕೊಂಡು ಮನೆ ಬಾಗಿಲು ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು, ದಲಿತ ಹೋರಾಟಗಾರರು ಮತ್ತು ಎಲ್ಲರಿಗೂ ಮನವಿ ಮಾಡೋದಷ್ಟೇ, ಅವರವರ ಒಂದು ಶಕ್ತಿ ಮೀರಿ 20 ದಿನ ನಾವು ಕೆಲಸ ಮಾಡಬೇಕಷ್ಟೇ. 20 ದಿನ ನಾವು ಕೆಲಸ ಮಾಡಿದ್ರೆ ಆಯಾ ಜಾತಿಗೆ ಪರಿಪೂರ್ಣ ಒಂದು ಮಾಹಿತಿಯನ್ನು ಅವರು ಮಧ್ಯಂತರ ಆದೇಶಕ್ಕೆ ವರದಿ ನೀಡ್ತಾರೆ. 25ನೇ ತಾರೀಕು ಲಾಸ್ಟ್ ಆದಮೇಲೆ 40 ದಿನ ಟೈಮ್ ಆದಮೇಲೆ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬೈ ಚಾನ್ಸ್ ಏನಾದರೂ ಮಾಡಿಲ್ಲ ಅಂದರೆ ಎಲ್ಲ ಜಾತಿಗಳಿಗೂ ಅನ್ಯಾಯ ಆಗೋದು ನಿಜ. ಮಾದಿಗ ಅಂತಲ್ಲ, ಇವತ್ತು ಲಂಬಾಣಿಯವರು, ಪುರುಷರು, ಬೇರೆಯವರು SC ರಿಸರ್ವೇಷನ್ನಲ್ಲಿ 100ಕ್ಕೆ 50% ಅವರು ಅನುಭವಿಸ್ತಾ ಇದ್ದಾರೆ. ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅಂದರೆ ವಲಿಯರು, ಮಾದಿಗರು, ಅಸ್ಪೃಶ್ಯರು ಇವರಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲಿ ಜಾಸ್ತಿಗಳು ಇವರು ಅಂದರೆ ಮಾದಿಗರು. ಇದರಲ್ಲಿ ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ 6ನೇ ತಾರೀಕಿಂದನೂ ಎಲ್ಲ ಜಾಥಾ ಮಾಡ್ತೀವಿ. ಸರ್ಕಾರದಿಂದ ನಾಗಮೋಹನ್ ಅವರು ಒಂದು ಫಾರ್ಮೇಟನ್ನು ಕೊಟ್ಟಿದ್ದಾರೆ. ಆ ಫಾರ್ಮೇಟ್ನ ಸರ್ಕಾರ ಮಾಡಿರೋದು ತಾವೆಲ್ಲರೂ ಇವಾಗ ಪತ್ರಿಕಾ ಮುಖಾಂತರ ಫಾರ್ಮೇಟು ಸಹ ತಮಗೆಲ್ಲರೂ ತೋರಿಸ್ತೀವಿ. ಅದಕ್ಕೆ ನಾವು 6ನೇ ತಾರೀಕಿಂದ 25ನೇ ತಾರೀಕು ಚಿಕ್ಕಬಳ್ಳಾಪುರ ಆಯಾ ಜಿಲ್ಲೆಗಳಿಂದ ಪಾದಯಾತ್ರೆಯನ್ನು ಮಂದಿಷ್ಟವನ್ನು ಮಾಡ್ತಾರೆ. ಮತ್ತು ದಲಿತ ಲೀಡರ್ಗಳೇನಿದ್ದಾರೆ ಅದೆಲ್ಲರೂ ಮಾಡ್ತಾರೆ. ಇವಾಗಲೂ ಪತ್ರಿಕಾ ಮುಖಾಂತರ ನಾವು ಕರೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾದಿಗರನ್ನು ಕಳಿಸಬೇಕು. ಅವರವರ ಜಾತಿಯನ್ನು ಅವರಿಗೆ ಮಾಡಿದ್ರೆ ಒಳ ಮೀಸಲಾತಿ ವರ್ಗೀಕರಣ ನಮ್ಮ 40 ದಿನದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮುಖಾಂತರದಲ್ಲಿ ಮಾಡ್ತೀವಿ. ಮತ್ತು ಸಿದ್ದರಾಮಯ್ಯನವರನ್ನೇ ನಾವು ಮನವಿ ಮಾಡೋದಷ್ಟೇ, 40 ದಿನ ಏನು ನೀವು ಗಡುವು ಕೊಟ್ಟಿದ್ದೀರಿ, ಆ ಗಡುವಿನ ಒಳಗಡೆ ಮೀಸಲಾತಿಯನ್ನು ಮಾಡಬೇಕು. ಮತ್ತು ಬ್ಲಾಕ್ ಆಗುತ್ತೇನೆ ನಾವು ಮಾಡಲ್ಲ ಅಂತ ಹೇಳಿದ್ದೀವಿ. ಅಕಸ್ಮಾತ್ ಏನಾದರೂ ಮಾಡಿದ್ರೆ ಸರ್ಕಾರ ಪತನ ಆಗೋದಂತ ಗ್ಯಾರಂಟಿ. ಪತ್ರಿಕಾ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ್ರೆ 2012ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೋರಿಸಿದ್ದೀವಿ. ಈಗಲೂ ಅಷ್ಟೇ 40 ದಿನ ಏನಾದರೂ ಮೀಸಲಾತಿ ಮಾಡಿಲ್ಲ ಅಂದರೆ ಎಲ್ಲ ಟೋಟಲಿ ನಾವು ಪರಿಶಿಷ್ಟ ಜಾತಿ, 101 ಜಾತಿ ಏನಿದೆ ಅವರೆಲ್ಲರೂ ಕಾಂಗ್ರೆಸ್ ವಿರೋಧವಾಗಿ ಮತ ಚಲಾವಣೆ ಮಾಡ್ತಾರೆ. ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷವನ್ನು ನಾವು ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಒಂದು ನಾವು ಮಾದರಿ ಪತ್ರವನ್ನು ಸಮಾಜಕ್ಕೆ ತೋರಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಅದನ್ನು ಗಮನ ಹರಿಸಿ ಸರ್ವೆ ಮಾಡಿಸೋದು ಮಾದಿಗ ಅಂತ ತೋರಿಸಬೇಕಂತ ಈ ಪತ್ರಿಕಾ ಮುಖಾಂತರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ
ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ, ಚಿಂತಾಮಣಿ. ಪೋಷಕ ಬಾಂಧವರೇ, ದಿ ಟಾಡ್ಲರ್ಸ್ ಮಾಂಟೆಸರಿ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ. Hello, Namaste, bonjour, welcome to Shakya Global Academy. Myself, Dhanush, Administrative Director of Shakya Global Academy. Today I am excited to share with you what makes our school a unique and enriching place to grow, learn and thrive. ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ, ಮಕ್ಕಳ ಸೃಜನಾತ್ಮಕತೆ, ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ, ವೈಜ್ಞಾನಿಕ, ಕ್ರೀಡಾ, ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು. ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು, ಬಹುಭಾಷಿಕತೆ, ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು. ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ. ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 9740666916, ಮತ್ತೊಂದು 7795845995.